2 years ago I just bought my, ಯಾವಾಗಲೂ ಅಮ್ಮ ಹೇಳ್ತಾ ಇದ್ರು ಯಾವುದೇ ಫಸ್ಟ್ ಸಂಬಳ ಬಂದಾಗಲೂ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಗೋಲ್ಡ್ ಜ್ಯುವೆಲ್ರಿ. ಬೇಸಿಕ್ಲಿ ಇಟ್ಸ್ ಆಲ್ವೇಸ್ ಗೋಯಿಂಗ್ ಟು ಯಾವಾಗಲೂ ಪ್ರೈಸ್ ಇಟ್ ನೆವರ್ ಡಿಪ್ರಿಷಿಯೇಟ್ಸ್, ಆಲ್ವೇಸ್ ಅಪ್ರಿಷಿಯೇಟಿಂಗ್ ಅಸೆಟ್ ಅಂತ. ಸೊ ಅದಕ್ಕೋಸ್ಕರ ಐ ಥಿಂಕ್ ದಟ್ ವಾಸ್ ದ ಲೈಕ್ 2.5 years ago. ಅಂದರೆ ನಾನು ತುಂಬ ಚಿಕ್ಕವಳಿದ್ದಾಗ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನನಗೆ ಪ್ರೈಸ್ ಅಮೌಂಟ್ ಬಂದಾಗ ಫಸ್ಟ್ ಒಂದು ಗಣೇಶ ಪೆಂಡೆಂಟ್ ತೊಗೊಂಡಿದ್ದೆ. ದಟ್ ವಾಸ್ ಮೈ ಫಸ್ಟ್ ಬೈ ಜ್ಯುವೆಲ್ರಿದು. ಅದಾದಮೇಲೆ ದ ಬಿಗ್ಗೆಸ್ಟ್ ವಾಸ್ ಪ್ರಾಬ್ಲಿ 2.5 years ago. ಸೊ ಇಟ್ಸ್ ವೆರಿ ಅಂದರೆ ಸೊ ಐ ಆಲ್ವೇಸ್ ವೇರ್ ದಟ್ ಗಣೇಶ ಪೆಂಡೆಂಟ್ ಇವತ್ತುವರೆಗೂ ಅದನ್ನೇ ಹಾಕ್ತೀನಿ. ಇಟ್ಸ್ ಆಲ್ವೇಸ್ ಕ್ಲೋಸ್ ಟು ಮೀ. ಅದು ಯಾವಾಗಲೂ ಯಾವುದೇ ಜ್ಯುವೆಲ್ರಿ ತೊಗೊಂಡಾಗ್ಲೂ ದ ಫಸ್ಟ್ ಜ್ಯುವೆಲ್ರಿ ಇಸ್ ಆಲ್ವೇಸ್ ಸ್ಪೆಷಲ್. ಅದು ಟಾರ್ನಿಷ್ ಅಂದರೆ ಅದ್ರ ಮೇಲೆ ಟಾರ್ನಿಷ್ ಅಲ್ಲ, ಗೋಲ್ಡ್ ಡಸಂಟ್ ಟಾರ್ನಿಷ್, ಬಟ್ ದೆನ್ ಇಟ್ ಸ್ಕ್ರ್ಯಾಚಸ್ ಆಗಿ ಡಲ್ ಆಗಿ ಏನಾಗಿದ್ರು ಯು ಸ್ಟಿಲ್ ಕಂಟಿನ್ಯೂ ಟು ವೇರ್ ಇಟ್. ಸೊ ದಟ್ಸ್ ಮೈ ಫಸ್ಟ್ ಪೀಸ್ ಆಫ್ ಜ್ಯುವೆಲ್ರಿ. ದಟ್ಸ್ ವೆರಿ ಸ್ಪೆಷಲ್. ಸೊ ವಿಘ್ನ ವಿನಾಶ್, I just told her also, ಕೆಳಗಡೆ in the ground floor there's this one very elegant piece of nange I like something that is very very elegant, minimal. That's my nan taste of jewelry. So I really it was absolutely spectacular. And to see all of this ellanu it's lab grown diamond anta helidre I don't think first if ಯಾರಿಗಾದ್ರೂ ಹೇಳಲಿಲ್ಲ ಅಂದರೆ ಯಾರಿಗೂ ಗೊತ್ತೂ ಆಗಲ್ಲ that it's lab grown diamond ಅಂತ, because it's so, I mean, it's not even similar. It's the same as natural diamonds. Only this is man-made and there somebody is mining. It's ashte different. So cut, like I said, cut ಆಗಿರ್ಬೋದು, ನಿಮ್ಮ ಕ್ಲಾರಿಟಿ ಆಗಿರ್ಬೋದು, and then ಬಾಳ್ಕೆನೂ ಆಗಿರ್ಬೋದು. Hard, like diamond is the hardest like stone out there. So yeah, so ಅದಕ್ಕೋಸ್ಕರ I think it's the same. Lab-grown diamond go, natural diamond go. There's no difference except better costing. That's it. And then you can wear it every single day. and Yes, ಆದರೆ ಬೈಬ್ಯಾಕ್ ವ್ಯಾಲ್ಯೂ ಇದೆ, ಸರ್ಟಿಫಿಕೇಷನ್ಸ್ ಇರುತ್ತೆ, ಅದಕ್ಕೆ ಒಥೆಂಟಿಕ್ ಆಗಿ ಅವರು ನಿಮಗೆ ಸರ್ಟಿಫೈ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ನೀವು ವಾಪಸ್ ಬಂದು ದ ಬೈಬ್ಯಾಕ್ ಇದೆ. ನಿಮಗೆ ಆ ಪೀಸ್ ಬೇಡ ಇನ್ನೊಂದು ಬೇಕು ಅಂದರೆ ಯು ಕ್ಯಾನ್ ಕಮ್ ಇನ್ ಗೆಟ್ ದಟ್ ಡನ್. ಸೊ ಇಟ್ಸ್ ದ ಸೇಮ್ ಆಸ್ ನ್ಯಾಚುರಲ್ ಡೈಮಂಡ್, ಏನೂ ಡಿಫ್ರೆನ್ಸಸ್ ಇಲ್ಲ. ಸೊ ಆ ಥರ ನ್ಯಾಚುರಲ್ ಡೈಮಂಡ್ ಮಾತ್ರ ತೊಗೊಂಡ್ರೆ ಮಾತ್ರ ನಮ್ಗೆ ವ್ಯಾಲ್ಯೂ ಸಿಗುತ್ತೆ ನಮ್ಮ ದುಡ್ಡಿಗೆ. ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಅವರ್ ಮನಿ ವಿತ್ ಲ್ಯಾಬ್ ಗ್ರೋನ್. ಇಟ್ಸ್ ಅ ಮಿತ್ ಆ್ಯಂಡ್ ಇಟ್ಸ್ ನಾಟ್ that way. It's the same as ನಿಮಗೆ ಬೇರೆ ಏನೇ ಪೀಸ್ ಆಫ್ ಜ್ಯುವೆಲ್ರಿ ಕೊಂಡ್ಕೊಂಡಾಗ ಎಷ್ಟು ನಿಮ್ಮ ವ್ಯಾಲ್ಯೂ ಫಾರ್ ಮನಿ, ಇಟ್ಸ್ ದ ಸೇಮ್ ವಿತ್ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಆಲ್ಸೋ. Thank you so industry. I have been in this industry for the last 45 years. I'm a veteran of 45 years and I have been the world's largest producer of jewelry. And we have a very large team of designers and craftsmen who produce the best of the best designs. And we are going to produce the best designs to come, and we are going to give the best products to the woman who would like to wear it and cherish it. Thank you, sir. Thank you, sir.